ಟಾಯ್ಲೆಟ್ ಟ್ರೈನಿಂಗ್ ಅಥವಾ ಏನದನ್ನ ಶೌಚಾಲಯ ತರಬೇತಿ ಅಂತ ಕರಿತೀವಿ ಮಕ್ಕಳಲ್ಲಿ. ಸೊ ಇದು ಒಂದು ಸ್ಟೇಜ್ ಆಫ್ ಡೆವಲಪ್ಮೆಂಟ್. ಸೊ ಮಗು 1.5, 2 ವರ್ಷ ಆದಾಗ ಸಾಮಾನ್ಯವಾಗಿ ತಂದೆ ತಾಯಿಗಳು ಅಥವಾ ಮನೇಲಿರೋ ದೊಡ್ಡವರು ಹೇಳ್ತಾರೆ, ಮಗು ದೊಡ್ಡದಾಗ್ತಾ ಇದೆ, ಎಸ್ ವಿ ಶುಡ್ ಸ್ಟಾರ್ಟ್ ಟಾಯ್ಲೆಟ್ ಟ್ರೈನಿಂಗ್. ಈ ಶೌಚಾಲಯದ ತರಬೇತಿಯನ್ನು ಮಗುವಿಗೆ ಮಾಡೋದು ಸೂಕ್ತ ಆಗಿರುತ್ತೆ. ಯಾಕೆ ಇದು ಇಂಪಾರ್ಟೆಂಟ್? ಸೊ ಇಲ್ಲಿವರೆಗೂ ಮಗು ಹೇಳ್ದೆ ಒಂದೊಂದು ಚಿಕ್ಕ ವಯಸ್ಸಿದ್ದಾಗ ಹೇಳ್ದೆ ಮೂತ್ರ ಮತ್ತೆ ಮಲ ಮಾಡ್ತಾ ಇರತ್ತೆ. ಸುಮಾರು 1 ವರ್ಷ ಕಳೆದ ನಂತರ ಅದಕ್ಕೆ ಗೊತ್ತಾಗಕ್ಕೆ ಶುರು ಆಗುತ್ತೆ. ಸೊ ಮೂತ್ರ ಮಾಡಿದಾಗ ಇದು ನನಗೆ ಗೊತ್ತಾಗ್ತದೆ ಇದು ಬರೋಕ್ ಮುಂಚೆ ಅಂತ. ಸೊ ತಾನು ಹೋಗಿ ಕೂತ್ಕೊಳ್ಳೋಕೆ ಶುರು ಮಾಡ್ತಾರೆ. ಕೆಲವು ಮಕ್ಳು ಒಂದು ಮನೆಯ ಒಂದು ಕಾರ್ನರ್ಗೆ ಹೋಗೋದು ಅಥವಾ ರೂಮ್ನ ಒಂದು ಕಾರ್ನರ್ಗೆ ಹೋಗ್ಬಿಟ್ಟು ಅಲ್ಲಿ ಮಾಡು ಬರುತ್ತೆ. ಸೊ ಗೊತ್ತಾಗತ್ತೆ ಮಾಡಿದೆ ಅಂತ. ಸೊ ಈ ಒಳ್ಳೆ ಶೌಚ ಪದ್ಧತಿನ ಮಗುವಿಗೆ ಜೀವನ ಪೂರ್ತಿ ಕಲ್ಸಕ್ಕೋಸ್ಕರ ನಾವು ಟಾಯ್ಲೆಟ್ ಟ್ರೈನಿಂಗ್ ಮಗುವಿಗೆ ಶುರು ಮಾಡ್ಬೇಕು. ಎವ್ರಿ ಚೈಲ್ಡ್ ಇಸ್ ಡಿಫ್ರೆಂಟ್. ಸೊ ಪ್ರತಿ ಮಗು ಕೂಡ ತನ್ನದೇ ಆದ ಟೈಮ್ ಇರುತ್ತೆ ಯಾವಾಗ ತಾನು ಈ ಟಾಯ್ಲೆಟ್ ಟ್ರೈನಿಂಗ್ಗೆ ರೆಡಿ ಆಗುತ್ತೆ ಅನ್ನೋದು. ಸೊ ಇದು ಮಕ್ಕಳಿಗೆ ಏನಂತಾರೆ, ಸ್ವಾತಂತ್ರ್ಯ ಮತ್ತು ನೈರ್ಮಲ್ಯ ಅಂದ್ರೆ ಕ್ಲೀನ್ ಆಗಿರೋ, ಹೈಜೀನಿಕ್ ಆಗಿರೋ ಕೌಶಲ್ಯಗಳು, ಕೆಪಾಸಿಟಿನ ಪಡೆಯಲು ಸಹಾಯ ಮಾಡುತ್ತೆ. ಸಾಮಾನ್ಯವಾಗಿ ನಾ ಮುಂಚೆ ಹೇಳಿದಂಗೆ 1.5 ವರ್ಷದಿಂದ 2 ವರ್ಷದ ವಯಸ್ಸಿನ ನಡುವೆ ಮಗು ಟಾಯ್ಲೆಟ್ ಟ್ರೈನಿಂಗ್ಗೆ ಪ್ರಿಪೇರ್ ಆಗಿರೋದು ಲಕ್ಷಣಗಳು ತೋರ್ಸಕ್ಕೆ ಶುರು ಮಾಡುತ್ತೆ. ಸೊ ಇದು ನಮಗೆ ಮಗು ಟಾಯ್ಲೆಟ್ ಟ್ರೈನಿಂಗ್ಗೆ ಸನ್ನದ್ಧವಾಗಿದೆ, ಪ್ರಿಪೇರ್ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಸೊ ಇದು ಸಾಮಾನ್ಯವಾಗಿ ಟಾಯ್ಲೆಟ್ ಟ್ರೈನಿಂಗ್ ಪ್ರಾರಂಭಿಸಲು ಒಳ್ಳೆ ಸಮಯ. ಮೇನ್ಲಿ ನಮ್ಗೆ ಅದಕ್ಕೆ ಮುಂಚೆ ಶೌಚಾಲಯ ತರಬೇತಿ ಮಾಡುವಾಗ ಏನು ಮುಖ್ಯ ಅಂಶಗಳು ನಾವು ನೋಡ್ಕೋಬೇಕನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಮಗು ಸಿದ್ಧತೆ ಇದೆಯಾ, ಇಸ್ ಮೈ ಚೈಲ್ಡ್ ಪ್ರಿಪೇರ್ಡ್? ಯಾಕಂದ್ರೆ ಟೂ ಅರ್ಲಿ ಮಾಡೋದು ಅವಶ್ಯಕತೆ ಇಲ್ಲ, ಟೂ ಲೇಟ್ ಮಾಡಿದ್ರು ಇಟ್ ಮೇ ಬಿ ಟೂ ಲೇಟ್ ಫಾರ್ ದ ಚೈಲ್ಡ್ ಟು ಲರ್ನ್ ಇಟ್ ಅಂತ. ಸೊ ಮಗು ಏನ್ ಮಾಡುತ್ತೆ, ಡೈಪರ್ ಒದ್ದೆ ಆದ್ರೆ ಎಳಿಯಕ್ ಶುರು ಮಾಡುತ್ತೆ. ಸೊ ದಟ್ ಇಸ್ ದ ರೈಟ್ ಟೈಮ್. ಇಟ್ ವಿಲ್ ಬಿ ಅನ್ಕಂಫರ್ಟಬಲ್. ನಿಮ್ಗೆ ತುಂಬಾ ಒದ್ದೆ ಆಗ್ತಿದ್ದಂಗೆ ಏನೋ ಅನ್ಕಂಫರ್ಟಬಲ್ ಅಂತ, ಇಟ್ ವಿಲ್ ನಾಟ್ ಬಿ ಹ್ಯಾಪಿ. ಆ ಡೈಪರ್ ಅಲ್ಲೇ ಅದು ಖುಷಿ ಆಗೋದಿಲ್ಲ. ಸೊ ದೊಡ್ಡವ್ರು ಏನಾದ್ರು ಟಾಯ್ಲೆಟ್ಗೆ ಹೋದಾಗ ಹಿಂದೆ ಫಾಲೋ ಮಾಡೋದು. 2 ವರ್ಷದ ಮಗು, ಓಕೆ ಮೇ ಬಿ ಮೈ ಚೈಲ್ಡ್ ಇಸ್ ರೆಡಿ ಅಂತ ತಗೋಬೇಕಾಗ್ತದೆ. ದೀಸ್ ಆರ್ ದ ಸೈನ್ಸ್, ನನ್ನ ಮಗು ಟಾಯ್ಲೆಟ್ ಟ್ರೈನಿಂಗ್ಗೆ ರೆಡಿ ಆಗ್ತಾ ಇದೆ ಅಂತ. ಮತ್ತೆ ಆಸ್ ಐ ಸೆಡ್, ತುಂಬಾ ಬೇಗನೂ ಮಾಡೋದಿಲ್ಲ, ತುಂಬಾ ಲೇಟ್ ಆಗಿ ಮಾಡಿದ್ರು ಪೋಷಕರಿಗೆ ಅಥವಾ ಪೇರೆಂಟ್ಸ್ಗೆ ಹತಾಶೆ ಆಗುತ್ತೆ. ವಿಲ್ ಗೆಟ್ ಸ್ಯಾಡ್, ನಮ್ಮ ಮಗು ಟ್ರೈನಿಂಗ್ ಮಾಡೋದು ತುಂಬಾ ಕಷ್ಟ ಮಾಡ್ತಿದೆ ಅಂತ. ಲೇಟರ್ ಏನು ತುಂಬಾ ಲೇಟ್ ಮಾಡಿದ್ರು ಅಷ್ಟೇ ಇಟ್ ಬಿಕಮ್ಸ್ ಅ ಚಾಲೆಂಜ್. ಟಾಯ್ಲೆಟ್ ಟ್ರೈನಿಂಗ್ ಮಾಡೋದೇ ಒಂದು ಹರಸಾಹಸ ತರ ಆಗುತ್ತೆ, ಫೈಟಿಂಗ್ ತರ ಆಗ್ಬಿಡುತ್ತೆ ಮನೆಯಲ್ಲಿ. ಯಾವಾಗ ಮಗು ಟ್ರೈನಿಂಗ್ ರೆಡಿ ಅಂತಾಗ ಇಮಿಡಿಯೇಟ್ ಆಗಿ ನಾವು ಅದನ್ನ ಪ್ರೋತ್ಸಾಹಿಸ್ಬೇಕು ಮಗುನ. ಗುಡ್, ಇವತ್ತು ನೀನು ಪಾಟಿನಲ್ಲಿ ಮಾಡಿದೆ, ಸೊ ಕ್ಲಾಪ್ ಹೊಡಿಯೋದು. ಸೊ ಈ ತರ ಖುಷಿಯಾಗಿರೋದನ್ನ ವ್ಯಕ್ತಪಡಿಸಿದ್ರೆ ಮಗುಗೆ ಅದು ಸಂತಸ ಆಗಿ ಮತ್ತೆ ಟಾಯ್ಲೆಟ್ ಟ್ರೈನಿಂಗ್ ಈಸಿ ಆಗಕ್ಕೆ ಹೆಲ್ಪ್ ಆಗುತ್ತೆ. ಪಾಟಿ ಟ್ರೈನಿಂಗ್ ಮಾಡಿಸೋದು ಆಸ್ ಐ ಸೆಡ್ ಕ್ಯಾನ್ ಬಿಕಮ್ ಸಮಟೈಮ್ಸ್ ಚಾಲೆಂಜಿಂಗ್ ಆಗ್ಬಿಡ್ತದೆ. ಸೊ ತಾಯಿ ಹೇಳ್ಕೊಂಡು ಹೋಗೋದು, ಕೂಡ್ಸೋದು, ಮಗು ಮಾಡದೇ ಇರೋದು, ಹೊರಗಡೆ ಬಂದು ಮತ್ತೆ ಮಾಡೋದು. ಸೊ ಇದು ಇನಿಷಿಯಲ್ ಡೇಸ್ ಅಲ್ಲಿ ಕಾಮನ್. ಸೊ ಮಗುವಿಗೆ ಏನ್ ಅವಶ್ಯಕತೆ ಇದೆ ಅಂತ ನೋಡ್ಕೊಂಡು, ಮತ್ತೆ ಮಗುವನ್ನ ಯು ಹ್ಯಾವ್ ಟು ಡೂ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್. ಅದು ಮಾಡಿದಾಗ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಮಾಡಿದಾಗ ಖುಷಿ ಪಡ್ಬೇಕು. ಮತ್ತೆ ಒಂದು ಪಾಟಿ ತರೋದು ಒಳ್ಳೇದು ಅಂತ ನಾ ಹೇಳ್ತೀನಿ. ಸೊ ಈಗ ಎಲ್ಲಾ ತರದ ಕಲರ್ ಅಲ್ಲಿ, ಎಲ್ಲಾ ತರದ ವೆರೈಟಿನಲ್ಲಿ ಪಾಟಿಗಳು ಸಿಕ್ಕುತ್ತೆ ಮಗುವಲ್ಲಿ ಕೂತ್ಕೊಂಡ್ ಮಾಡ್ಲಿಕ್ಕೆ. ಸೊ ಅಂತ ಪಾಟಿನ ಮಗುನೇ ಕರ್ಕೊಂಡೋಗಿ ಅದಕ್ಕೆ ಯಾವ ಕಲರ್ಸ್ ಇಷ್ಟ ಆಗುತ್ತೋ ಅದನ್ನ ತಂದು, ಸೊ ದಿನ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಅಲ್ಲಿ ಕೂಡ್ಸೋದು ರೂಢಿ ಮಾಡ್ಬೇಕು. ಮತ್ತೆ ದೊಡ್ಡವರು ಕೂಡ ತಾವು ಟಾಯ್ಲೆಟ್ಗೆ ಹೋದಾಗ ಇಟ್ ಇಸ್ ಗುಡ್, ಒಂದು ತರ ನೋಡು ನಾವು ಟಾಯ್ಲೆಟ್ ಹೋಗಿ ಬರ್ತೀವಿ ಅಂತ ತೋರಿಸಿದ್ರೆ ಮಗುಗೆ ಏನ್ ಅನ್ಸುತ್ತೆ, ಅದು ಎಲ್ಲಾರು ಮಾಡ್ತಿದ್ದಾರೆ, ನಾನು ಒಂದೇ ಅಲ್ಲ, ನನ್ಗೊಬ್ಳಿಗೆ ಸೆಪರೇಟ್ ಅಲ್ಲ, ಸೊ ಎಲ್ಲಾರು ಮಾಡ್ತಿದ್ದಾರೆ, ಆದ್ರಿಂದ ನಾನು ಮಾಡಿದ್ರೆ ಇದು ನನ್ಗೊಂಥರ ದೊಡ್ಡವಳಾಗಿದ್ದೀನಿ ಅನ್ನೋ ಫೀಲಿಂಗ್ ಬರುತ್ತೆ ಮಗು. ಸೊ ಈ ರೆಡಿನೆಸ್ ಇರಬೇಕು. ಒಂದು ಅಕ್ಸೆಪ್ಟ್ ಮಾಡ್ಕೋಬೇಕು. ಮಗು ಒಂದೊಂದ್ಸತಿ ಮಾಡತ್ತೆ, ದೇರ್ ವಿಲ್ ಬಿ ಏನಂತಾರೆ ಸಮ್ ಫೇಲ್ಯೂರ್ ಸಮ್ ಟೈಮ್ಸ್ ಇನ್ ದ ಡೇ. ಒಂದೊಂದ್ಸತಿ ಆಗತ್ತೆ, ಅಲ್ಲೇ ಸುಸು ಮಾಡ್ಬಿಟ್ಟಿರತ್ತೆ. ಅವಾಗ ಅದು ಮಗುನ ದೂಷಿಸೋದು ಬೇಡ, ಮಗುನ ಬೈಯೋದು ಬೇಡ, ಅಲ್ಲೇ ಮಾಡ್ಬಿಟ್ಟಲ್ಲ ನೀನು, ಹೊಡಿಯೋದು ಬೇಡ. ಸೊ ಅವಾಗ ಅದಕ್ಕೆ ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ಆಗುತ್ತೆ. ನಂಗೆ ಮಾಡಿದಾಗೆಲ್ಲ ಹೊಡಿತಾ ಇದ್ದಾರೆ, ಸರಿ ಬಿಡು ನಾನು ಹಾಗೆ ಮಾಡ್ತೀನಿ ನೋಡೋಣ ಅನ್ನೋಂಥರ ಚಾಲೆಂಜಿಂಗ್ ಟೈಪ್ ಆಗುತ್ತೆ ಕೆಲವು ಮಕ್ಳು. ಸೊ ತುಂಬಾ ದೂಷಿಸೋದು ಬೇಡ. ಈ ಸತಿ ಮಾಡ್ಲಿಲ್ವಾ,
ತೊಂದರೆ ಇಲ್ಲ, ನೆಕ್ಸ್ಟ್ ಟೈಮ್ ನಾವು ಪಾಟಿನಲ್ಲಿ ಹೋಗಿ ಮಾಡೋಣ ಅಂತ ಹೇಳೋದು. ಮತ್ತೆ ಪಾಟಿ ಖರೀದಿಸುದು ಒಂದು, ಮತ್ತೆ ಮಗು ಟಾಯ್ಲೆಟ್ ಟ್ರೈನಿಂಗ್ಗೆ ರೆಡಿ ಇದೆಯಾ ಅಂತ ಅನ್ನೋದು ಗಮನಿಸೋದು. ನಾ ಮುಂಚೆ ಹೇಳಿದ್ನಲ್ಲ, ನ್ಯಾಪಿ ಎಳಿಯೋದು, ಸೊ ದೊಡ್ಡವ್ರನ್ನ ಫಾಲೋ ಮಾಡೋದು, ಈ ತರ ಎಲ್ಲ ಮಾಡಿದಾಗ ಇದು ಪಾಪು ಟಾಯ್ಲೆಟ್ ಟ್ರೈನಿಂಗ್ ರೆಡಿ ಇದೆಯಾ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು. ನಮ್ಗೆ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್ ಕಾಮನ್. ಸೊ ಯೂರಿನ್ ಸಾಮಾನ್ಯವಾಗಿ ಕಳ್ತು ಬಿಡ್ತಾರೆ ಮಕ್ಕಳು ಮೂತ್ರ ಮಾಡೋದನ್ನ. ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇಂದ ಬಾತ್ರೂಮ್ ಹೋಗೋದು ತುಂಬಾ ಮಕ್ಕಳು ಕಷ್ಟ ಪಡ್ತವೆ. ಒಂದು ನಮ್ಮ ಈಗಿನ ಫುಡ್ ಹ್ಯಾಬಿಟ್ಸ್ ಇಂದ, ಈಗ ಹೊರಗಡೆ ತಿನ್ನೋದು ಒಂದೂವರೆ ವರ್ಷಕ್ಕೆಲ್ಲ ಶುರು ಮಾಡ್ಬಿಡ್ತಾರೆ. ಕೆಲವರು ಏನಪ್ಪಾ 6 ತಿಂಗಳು ಮಗು 6 ತುಂಬಿದ ತಕ್ಷಣ ಏನ್ ಕೊಡ್ತೀರಪ್ಪ ಮೊದ್ಲು ಅಂತಂದ್ರೆ ಬಿಸ್ಕೆಟ್ ಕೊಡ್ತೀವಿ ಅಂತಾರೆ. ಸೊ ಇಂಥ ಥಿಂಗ್ಸ್ ಎಲ್ಲ ಇಟ್ ಕ್ಯಾನ್ ಲೀಡ್ ಟು ಕಾನ್ಸ್ಟಿಪೇಷನ್. ಸೊ ಔಟ್ಸೈಡ್ ಊಟ ಮಾಡೋದು, ಹೆಚ್ಚು ಫೈಬರ್ ಇಲ್ದಿರ ಊಟನ ತಿನ್ನೋದು, ವೆಜಿಟೇಬಲ್ಸ್ ಫ್ರೂಟ್ಸ್ ಕಡಿಮೆ ಮಾಡೋದು. ಸೊ ಇಂಥದ್ರಿಂದ ಮಲಬದ್ಧತೆ ಆದ್ರೆ ಅದು ನಿಮ್ಮ ಟಾಯ್ಲೆಟ್ ಟ್ರೈನಿಂಗ್ಗೆ ತುಂಬಾ ಕಷ್ಟ ಆಗತ್ತೆ. ಒಂದು ಸತಿ ಮಗುವಿಗೆ ಬಾತ್ರೂಮ್ ಹೋಗೋದು ಅಥವಾ ನನ್ನ ಮಲ ಪಾಸ್ ಮಾಡೋದು, ಸ್ಟೂಲ್ ಪಾಸ್ ಮಾಡೋದು ಕಷ್ಟ ಅಂತ ಗೊತ್ತಾದ್ರೆ, ನೋವಾಗ್ತದೆ ಅಂತ ಗೊತ್ತಾದ್ರೆ, ಅದು ಮುಂದಿನ ಸತಿ ಹೋಗೋದನ್ನ ಅವಾಯ್ಡ್ ಮಾಡೇ ಮಾಡುತ್ತದೆ. ಅದು ಇನ್ನೂ ಟೈಟ್ ಆಗತ್ತೆ, ಸ್ಟೂಲ್ಸ್ ಇನ್ನೂ ಗಟ್ಟಿ ಆಗತ್ತೆ, ಮತ್ತೆ ಮಾಡೋದು ಇನ್ನೂ ಗಟ್ಟಿ ಆಗಕ್ ಶುರು ಆಗುತ್ತೆ. ಇದು ಟಾಯ್ಲೆಟ್ ಟ್ರೈನಿಂಗ್ಗೆ ಚಾಲೆಂಜ್ ಆಗಿ ಬಿಡ್ತದೆ. ಇಂಥ ಸಮಯದಲ್ಲಿ ನೀವು ವೈದ್ಯರನ್ನ ಕಾಣೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಒಂದು ಫುಡ್ ಅಡ್ವೈಸ್ ಅಷ್ಟೇ ಅಲ್ಲ, ನಾವು ಇದಕ್ಕೆ ಅಗತ್ಯವಾದ ಔಷಧಿಗಳನ್ನ ಕೊಡ್ತೀವಿ. ಔಷಧಿಗಳನ್ನ ಕೊಟ್ಟು ಸ್ಟೂಲ್ ಸಾಫ್ಟ್ನರ್ಸ್ ಅಂತ ಕೊಡ್ತೀವಿ. ಅದೆಲ್ಲ ಮಲಬದ್ಧತೆನ ಕಡಿಮೆ ಮಾಡಿ ಮಗು ಆರಾಮದಾಯಕವಾಗಿ ಸ್ಟೂಲ್ಸ್ ಪಾಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಯಾವಾಗ ಅದಕ್ಕೆ ನೋವಿಲ್ದಾಗೆ ನಾನು ಸ್ಟೂಲ್ಸ್ ಪಾಸ್ ಮಾಡ್ಬೋದು ಅಂತ ಗೊತ್ತಾದ್ರೆ ಮೋರ್ ಈಸಿಲಿ ಅದು ಪಾಟಿ ಟ್ರೈನ್ಗೆ ರೆಡಿ ಆಗತ್ತೆ. ಮೊದ್ಲು ನಾವು ನೋಡಿದ ಹಾಗೆ ಸಣ್ಣ ಟಾಯ್ಲೆಟ್ ಪಾಟಿ ತಂದು ಮಗುನ ಅದರಲ್ಲಿ ಕೂಡಿಸಿ ಅಭ್ಯಾಸ ಮಾಡಿಸಿದ್ವಿ. ಈಗ ದೊಡ್ಡವರ ಟಾಯ್ಲೆಟ್ಗೆ ಹೇಗೆ ರೆಡಿ ಮಾಡೋದು ಮಗುನ ಅಂತ ಒಂದು ಪ್ರಶ್ನೆ. ಸುಲಭ. ಸಣ್ಣ ಟಾಯ್ಲೆಟ್ ಅಲ್ಲಿ ಮಗು ಯಾವಾಗ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ಯೋ ಆಗ ದೊಡ್ಡ ಟಾಯ್ಲೆಟ್ಗೆ ಕೂರ್ಸೋದು ತೀರಾ ಏನು ಕಷ್ಟ ಆಗೋದಿಲ್ಲ. ಒಂದು ನೋಡಪ್ಪ, ನಾವೆಲ್ಲ ದೊಡ್ಡವರು, ನಾವು ದೊಡ್ಡ ಪಾಟಿ ಯೂಸ್ ಮಾಡ್ತೀವಿ, ನೀನು ದೊಡ್ಡ ಪಾಟಿ ಯೂಸ್ ಮಾಡ್ತೀಯಾ. ಮಕ್ಕಳಿಗೆ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ಸೊ ದೊಡ್ಡವರ್ಗಾಗೋಷ್ಟೊತ್ತಿಗೆ ನಮಗೆ ಬುದ್ಧಿ ಬಂದಿರ್ತದೆ, ಮಕ್ಕಳಿಗೆ ಅದು ತುಂಬಾ ಖುಷಿಯಾದ ಸಂದರ್ಭ. ನೀವು ದೊಡ್ಡ ಪಾಟಿ ಯೂಸ್ ಮಾಡ್ತೀಯಾ ಅಂತ ಹೇಳಿದಾಗೆ ವಿಲ್ ಬಿ ವೆರಿ ಹ್ಯಾಪಿ. ಆದ್ರೆ ಅಲ್ಲಿ ಸ್ವಲ್ಪ ಬಾಧಕಗಳಿವೆ. ಏನು, ನೀವೇನು ಪಾಟಿ ಇರುತ್ತೋ ಅದ್ರದ್ದು ಕಂಠ, ಈಗ ವೆಸ್ಟರ್ನ್ ಟಾಯ್ಲೆಟ್ಸ್ ಅಲ್ಲ, ಸೊ ಇಂಡಿಯನ್ ಟಾಯ್ಲೆಟ್ನು ಸ್ವಲ್ಪ ಕಷ್ಟನೇ, ಬಟ್ ಪರವಾಗಿಲ್ಲ ಟು ಅನ್ ಎಕ್ಸ್ಟೆಂಟ್. ವೆಸ್ಟರ್ನ್ ಟಾಯ್ಲೆಟ್ಸ್ ಅಲ್ಲಿ ಕಂಠಗಳಿರೋದ್ರಿಂದ ಅದ್ರ ಮೇಲೆ ಕೂಡ್ಸ್ಬೇಕಾಗ್ತದೆ ಮಗುನ, ಅವಾಗ ಅದು ಇಡಿಸೋದಿಲ್ಲ. ಈಗ ನಿಮಗೆ ಕಂಠಗಳೇನಿದೆಯೋ ಅದ್ರಲ್ಲೇ ಸಣ್ಣ ಗಾತ್ರದ ಕಂಠಗಳು ಬರುತ್ತೆ. ಅದು ಬೇರೆ ಬೇರೆ ಟೆಡಿ ಬೇರು, ಮಾಷಾ ಎಂದ ಬೇರು, ಆತರ ಪೆಪ್ಪಾ ಪಿಗ್ಗು, ಇಂಥದ್ದು ಬಣ್ಣದ ಚಿತ್ರ ಇರುವ ಸಣ್ಣ ಸಣ್ಣ ಬೇಬಿ ಟಾಯ್ಲೆಟ್ ಸೀಟ್ಗಳು ಬರುತ್ತೆ. ಸ್ವಂತ ಸೀಟ್ಗಳು ತಂದು ನಮ್ಮ ವೆಸ್ಟರ್ನ್ ಕಮೋಡ್ಗಳೇನಿದೆಯೋ ಅದ್ರ ಮೇಲೆ ಹಾಕಿ ಮಗುನ ಕೂಡಿಸ್ಬೋದು. ಅದೊಂದು. ಮತ್ತೆ ದೊಡ್ಡವರು ನಾವು ಹೋಗುವಾಗ ನೀವು ಸ್ವಲ್ಪ ಮಗುಗುನು ತೋರಿಸ್ಬೋದು. ನೀವು ನೋಡಿ, ನಾವು ಟಾಯ್ಲೆಟ್ಗೆ ಹೋಗ್ತೀವಿ, ಹೀಗೆ ಮಾಡ್ತೀವಿ ಅನ್ನೋದನ್ನ ನಾವು ತೋರಿಸಿದ್ರೆ ಮಗು ಅದೇ ರೀತಿ ಅನುಕರಣೆ ಮಾಡ್ಲಿಕ್ಕೆ ಶುರು ಮಾಡ್ತದೆ.